ಹಾಯ್ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಆರುಡ ಒನ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಈ ಒಂದು ವಿಡಿಯೋ ಏನು ರಿಲೇಟೆಡ್ ಆಗಿರುತ್ತೆ ಅಂತ ಹೇಳಿದ್ರೆ, PCODಗೆ ನಾನು ಲಾಸ್ಟ್ ಒಂದು ವಿಡಿಯೋನಲ್ಲಿ PCOD ಬಗ್ಗೆ ಮಾಡಿದ್ದೆ. ನನ್ನ ವಿಡಿಯೋನ ನಾನು ಹೇಗೆಲ್ಲ ಯಾವೆಲ್ಲ ಆ್ಯಕ್ಟಿವಿಟಿ, ಯಾವೆಲ್ಲ ಯೋಗ, ಯಾವೆಲ್ಲ ಎಕ್ಸಸೈಸಿಂದ ನನ್ನ PCODನ ಕ್ಯೂರ್ ಮಾಡ್ಕೊಂಡಿದ್ದೆ ಅಂತ ನನ್ನ PCOD ಜರ್ನಿ ಬಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಲಾಸ್ಟ್ ಟೈಮು. ಸೊ ಇವಾಗ ಈ ವಿಡಿಯೋನಲ್ಲಿ ಪ್ರಾಕ್ಟಿಕಲ್ ಆಗಿ ಯಾವೆಲ್ಲ ಯೋಗನ ನಾನು ಮಾಡ್ತಿದ್ದೆ ನನ್ನ PCODಗೆ ಸ್ಪೆಸಿಫಿಕ್ ಆಗಿ ಅಂತಾನೆ ಯಾವುದೆಲ್ಲ ಮಾಡ್ತಿದ್ದೆ ಅನ್ನೋದನ್ನ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಷ್ಟು ಬಾರಿ ಮಾಡ್ತಾ ಇದ್ದೆ, ಎಷ್ಟು ಕೌಂಟ್ಸಿಗೆ ಮಾಡ್ತಾ ಇದ್ದೆ, ಮತ್ತು ಹೇಗೆ ಮಾಡ್ತಿದ್ದೆ, ಯಾವ ಟೈಮಲ್ಲಿ ಮಾಡ್ತಿದ್ದೆ ಅನ್ನೋದನ್ನು ನಾನು ಹಂತವಾಗಿ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಯೋಗ ಮಾಡಿ ಕೂಡ ತೋರಿಸ್ತೀನಿ ಯಾವುದೆಲ್ಲ ಅಂತ ಹೇಳಿಬಿಟ್ಟು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ, ಅರ್ಥ ಆಗುತ್ತೆ ನಿಮಗೆ. ಸೊ 100% ಯೂಸ್ಫುಲ್ ಯೋಗ ಅಂತಲೇ ಹೇಳ್ಬೋದು. ಏನು ಅಂತ ಅಂದರೆ, ಈ PCOD ಪ್ರಾಬ್ಲಮಿಂದ ಸಫರ್ ಆಗ್ತಿರೋರಿಗೆ ಕೆಲವೊಂದು ಸ್ಪೆಸಿಫಿಕ್ ಆಗಿ ಎಕ್ಸಸೈಸ್ನ PCODಗೆ ಅಂತ ಮಾಡೋದು ಸ್ವಲ್ಪ ಬೆಟರ್, ಯೂಸ್ಫುಲ್ ಅಂತ ಅನಿಸುತ್ತೆ. ಯಾಕಂದರೆ ಇದು ಕಾಮನ್ ಆಗಿ ಮಾಡೋ ಎಕ್ಸಸೈಸು, ಜಸ್ಟ್ ವಾರ್ಮ್ ಅಪ್ ಎಲ್ಲ ಸ್ವಲ್ಪ ಬೇಗ ಎಫೆಕ್ಟಿವ್ ಆಗಲ್ಲ ನನ್ನ ಪ್ರಕಾರ. ಯಾಕಂದರೆ ನಾನು ಕೂಡ ಮಾಡಿದ್ದೀನಲ್ವ, ಅದನ್ನು ಮಾಡಿದ್ದೀನಿ, ಇದನ್ನು ಮಾಡಿದ್ದೀನಿ. ನನಗೆ ಅದು ಎರಡರ ಮಧ್ಯೆ ಡಿಫ್ರೆನ್ಸ್ ನೋಡಿದಾಗ ಸ್ವಲ್ಪ ಅದಕ್ಕಂತಾನೆ ಸ್ಪೆಸಿಫಿಕ್ ಆಗಿ ಎಫೆಕ್ಟಿವ್ ಆಗಿ ಮಾಡಿದಾಗ್ಲೇ ನಮಗೆ ರಿಸಲ್ಟ್ ಸಿಗೋದು ಆ್ಯಕ್ಚುಲಿ ಅದು. ಸೊ ಇವಾಗ ನಾನು ಪ್ರಾಕ್ಟಿಕಲ್ ಆಗಿ ಯೋಗನ ಮಾಡಿ ತೋರಿಸ್ತೀನಿ. ಶೋರ್ಲಿ ಇದು ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ. ಟ್ರೈ ಮಾಡಿ ನೋಡಿ, ರಿಯಲಿ ತುಂಬ ಎಫೆಕ್ಟಿವ್ ಎಕ್ಸಸೈಸ್ ಆಗುತ್ತೆ ಇದು. ಸೊ ಅದಕ್ಕಿಂತ ಬಿಫೋರು ಸ್ವಲ್ಪ ಬಾಡಿನ ವಾರ್ಮಪ್ ಮಾಡ್ಕೊಂಡ್ಬಿಡೋಣ. ನಾನು ವಾರ್ಮಪ್ ಎಕ್ಸಸೈಸ್ ಕೂಡ ತೋರಿಸ್ತೀನಿ. ಇವಾಗ ನಾವು ಯಾವುದೇ ರನ್ನಿಂಗ್ ಆಗಲಿ, ಯಾವುದೇ ಎಕ್ಸಸೈಸ್ ಸ್ಪೆಸಿಫಿಕ್ ಆಗಿ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಯಾವುದೇ ಆದ್ರೂ ಕೂಡ ನಾವು ಮೊದಲು ಬಾಡಿನ ವಾರ್ಮಪ್ ಮಾಡ್ಕೊಳ್ಬೇಕು. ಇಲ್ಲ ಅಂತ ಅಂದರೆ ಇಂಜುರಿ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಬಾಡಿನ ವಾರ್ಮಪ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಯಾವುದೆಲ್ಲ ಸ್ಪೆಸಿಫಿಕ್ ಯೋಗನ ನಾನು ಮಾಡ್ತಿದ್ದೆ ಅನ್ನೋದನ್ನು ತೋರಿಸ್ತೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ಓಕೆ, ನಾನಿವಾಗ ವಾರ್ಮಪ್ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಹೇಳೋದೇನು ಅಂತ ಅಂದರೆ, ನಾವು ವಾರ್ಮಪ್ ಎಕ್ಸಸೈಸ್ ಮಾಡುವಾಗ ಕೆಲವು ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ತೀವಲ್ವಾ, ಅದನ್ನು ನಾವು ಹೆಡ್ಡಿಂದನೇ ಸ್ಟಾರ್ಟ್ ಮಾಡಬೇಕು. ಸುಮ್ಮನೆ ಎಲ್ಲೆಂದಲ್ಲಿ ಅಂತ ಹೇಳಿ ಯಾವುದಾದ್ರೂ ಪಾರ್ಟ್ಸಿಗೆ ಸ್ಟಾರ್ಟ್ ಮಾಡೋದಲ್ಲ. ನಾವು ಹೆಡ್ಡಿಂದನೇ ಸ್ಟಾರ್ಟ್ ಮಾಡಿಬಿಟ್ಟು ಪಾದದವರೆಗೂ ಯಾವೆಲ್ಲ ಎಕ್ಸಸೈಸ್ ಬರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಬಿಡಬೇಕು. ನಾನಿವಾಗ ಮಾಡ್ತಾ ಇದ್ದೀನಿ ನೋಡಿ, ನೆಕ್ ಅಪ್ ಆ್ಯಂಡ್ ಡೌನು, ಅದಾದಮೇಲೆ ನೆಕ್ ರೊಟೇಷನ್ನು ಫ್ರಮ್ ಲೆಫ್ಟ್ ಟು ರೈಟು, ರೈಟ್ ಟು ಲೆಫ್ಟು, ಅದ ನಂತರ ಶೋಲ್ಡರ್ ರೊಟೇಷನ್ನು ಫಾರ್ವರ್ಡು ಆ್ಯಂಡ್ ಬ್ಯಾಕ್ವರ್ಡು, ಎರಡು ಸೈಡನ್ನು ಮಾಡ್ಕೊಂಡು ಬಿಡಬೇಕು. ಒಂದೇ ಸೈಡ್ ಮಾಡೋದಲ್ಲ, ಯಾವುದೇ ಎಕ್ಸಸೈಸ್ ಆದರೂ ಕೂಡ. ನೆಕ್ಸ್ಟು ಸೈಡ್ ಸ್ಟ್ರೆಚ್ ಮಾಡ್ತಾ ಇದ್ದೀನಿ. ಇದನ್ನು ನಮ್ಮ ಕಂಫರ್ಟೇಬಲ್ ಪೊಸಿಷನಲ್ಲಿ ನಿಂತ್ಕೊಂಡು ಮಾಡಬೇಕು. ನಾನಿವಾಗ ರೈಟ್ 40 ಲೆಫ್ಟ್ 40 80 ಕೌಂಟ್ಸಿಗೆ ಮಾಡ್ತಾ ಇದ್ದೀನಿ. ಆಮೇಲೆ ಬಾಡಿ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ 80 ಕೌಂಟ್ಸಿಗೆ ಮಾಡ್ತೀನಿ. ನೆಕ್ಸ್ಟು ಸಿಟಪ್ಸು. ಇದು ನಿಮ್ಮ ಕೆಪಾಬಲ್ಲು. ಇದು ಬಿಗಿನಿಂಗಿಂದ ಸ್ವಲ್ಪ ಕಡಿಮೆ ಕೌಂಟ್ಸಿಗೆ ಮಾಡ್ಕೊಂಡು ಹೋಗಬೇಕು. ನಾನು ಇದನ್ನು 150ವರೆಗೂ ಮಾಡ್ತಿದ್ದೆ, 50 to 60. ನೆಕ್ಸ್ಟು ನೀ ರೊಟೇಟ್. ಇವಾಗ ಸ್ಪೆಸಿಫಿಕ್ ಆಗಿ ನೋಡೋಣ. ಇದು ನೋಡಿ ಬದ್ಧಕೋನಾಸನ. ನಾವು ಫಸ್ಟ್ ಕಂಫರ್ಟೇಬಲ್ ಸಿಟ್ಟಿಂಗ್ ಪೊಸಿಷನಲ್ಲಿ ಕೂತ್ಕೊಳ್ಬೇಕು. ನಮ್ಮ ಕೈಗಳಿಂದ ಕಾಲು ಬೆರಳನ್ನು ಲಾಕ್ ಮಾಡಿಕೊಂಡು ನಮ್ಮ ತೊಡೆಗಳಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾ ನೆಲಕ್ಕೆ ಟಚ್ ಮಾಡೋಕ್ಕೆ ಟ್ರೈ ಮಾಡಬೇಕು. ನಮಗೆ ಗೊತ್ತಾಗುತ್ತೆ ಆವಾಗ ಎಫೆಕ್ಟು ಯಾವ ಥರ ಆಗ್ತಿದೆ ಬಾಡಿಗೆ ಅಂತ ಹೇಳಿಬಿಟ್ಟು. ಇದನ್ನು ಒಂದು 100 ಟೈಮ್ಸ್ವರೆಗೂ ಕೂಡ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ತುಂಬ ಒಳ್ಳೆ ಎಫೆಕ್ಟ್ ಕೊಡುತ್ತೆ ಈ ಎಕ್ಸಸೈಸ್, ಎಸ್ಪೆಷಲಿ ಫಾರ್ PCODಗೆ. ಇದು ನೋಡಿ ಮಲಾಸನ ಅಂತ ಹೇಳ್ತಾರೆ ಇದಕ್ಕೆ. ಈ ಪೊಸಿಷನ್ನು ನೋಡೋಕ್ಕೆ ಸ್ವಲ್ಪ ಈಸಿ ಅನಿಸುತ್ತೆ, ಬಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಬಿಗಿನರ್ಸ್ಗಂತೂ ತುಂಬಾ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು, ಬಟ್ ಯೂಸ್ಫುಲ್ ಆ್ಯಂಡ್ ಎಫೆಕ್ಟಿವ್ ಆಸನ ಅಂತ ಹೇಳ್ಬೋದು. ಬಟ್ ಯಾವುದೇ ಆಸನ ಇರಲಿ, ನಾವು ಅದನ್ನು ಈಸಿಯಾಗಿ ತಗೊಂಡು ಏನದು ಆಸಕ್ತಿಯಿಂದ ಮಾಡಬೇಕು. ಆವಾಗ ಅದು ನಮಗೆ ಡಿಫಿಕಲ್ಟ್ ಅಂತ ಹೇಳಿ ಅನಿಸಲ್ಲ. ಇದನ್ನು ನೋಡಿ ಬಾಲಾಸನ ಅಂತ ಹೇಳಿ ಕರೀತಾರೆ. ಇದನ್ನು ಮಾಡುವಾಗ ನಾವು ಫಸ್ಟು ವಜ್ರಾಸನ ಪೊಸಿಷನಲ್ಲಿ ಕೂತ್ಕೊಂಡು ನಮ್ಮ ತೊಡೆಗಳನ್ನು ಸ್ಪ್ರೆಡ್ ಮಾಡಿಕೊಂಡು ಎರಡು ಕಾಲುಗಳ ಮಧ್ಯೆ ಸ್ಟ್ರೈಟಾಗಿ ಕೂತ್ಕೊಳ್ಬೇಕು. ನಂತರ ಸ್ಲೋ ಆಗಿ ಉಸಿರನ್ನ ಬಿಡ್ತಾ ಮುಂದ್ಗಡೆ ಬೆಂಡ್ ಆಗಿಬಿಟ್ಟು ನಮ್ಮ ಹಣೆನ ನೆಲಕ್ಕೆ ಹಚ್ಚೋಕ್ಕೆ ಟ್ರೈ ಮಾಡಬೇಕು. ನಂತರ ಸ್ಲೋ ಆಗಿ ಉಸಿರನ್ನ ತಗೊಂಡು ಸಿಟ್ಟಿಂಗ್ ಪೊಸಿಷನ್ಗೆ ಬರಬೇಕು. ಈ ಥರ ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್, ಈ ಥರ ಸ್ಲೋ ಆಗಿ ಬ್ರೀತ್ನ ಮಾಡ್ತಾ ಈ ಒಂದು ಆಸನನ ಮಾಡಬೇಕು. ಇದು ಕೂಡ ತುಂಬ ಎಫೆಕ್ಟಿವ್ ಆಸನ ಅಂತ ಹೇಳ್ಬೋದು. ನಂತರ ಒಂದು 2-3 ಎಕ್ಸಸೈಸ್ನೂ ಕೂಡ ಆ್ಯಡ್ ಮಾಡಿದ್ದೀನಿ. ಇದು ನೋಡಿ,
ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮ್ಮ ಲೆಗ್ಗಳನ್ನ ಸ್ಪ್ರೆಡ್ ಮಾಡಿಕೊಂಡು ಸ್ಟ್ರೈಟಾಗಿ ಕೂತ್ಕೊಂಡು ಬಾಡಿನ ಬೆಂಡ್ ಮಾಡದೆ ಆಲ್ಟರ್ನೇಟ್ ಆಗಿ ನಿಮ್ಮ ಕೈಗಳಿಂದ ಕಾಲ್ಬೆರಳನ್ನ ಟಚ್ ಮಾಡಬೇಕು. ನೆಕ್ಸ್ಟು ಗೋಡೆಗೆ ಅಟ್ಯಾಚ್ ಆಗಿಬಿಟ್ಟು ಕೂತ್ಕೊಳ್ಳಿ. ಆಮೇಲೆ ಒಂದು ಲೆಗ್ ಸ್ಟ್ರೈಟ್ ಇರಬೇಕು, ಒಂದು ಲೆಗ್ಗು ಓಪನ್ ಕ್ಲೋಸ್ ಆಗೋ ಥರ ಅದನ್ನು ಮೂಮೆಂಟ್ ಮಾಡಿ. ಒಂದು ಸೈಡು 30 ಮತ್ತೊಂದು ಸೈಡು 30, ಟೋಟಲ್ ಆಗಿ ಒಂದು 60 ಟೈಮ್ಸ್ ಮಾಡ್ಬೋದು. ಇದು ಕೂಡ ವಾಲ್ ಹೆಲ್ಪಿಂದನೇ ಮಾಡಿ ನಿಮ್ಗೆ ಈಸಿ ಆಗುತ್ತೆ. ಲೆಗ್ ಸ್ಟ್ರೈಟ್ ಮಾಡಬೇಕು ಮತ್ತು ಬಟರ್ಫ್ಲೈ ಮಾಡಬೇಕು. ಕೌಂಟ್ಸ್ ಮಾಡಿ ಒಂದು 2 ಸೆಕೆಂಡ್ಸು ಲೆಗ್ ಸ್ಟ್ರೈಟ್ ಮಾಡಿದ್ರೆ ಒಂದು 10 ಟೈಮ್ಸು ನಮ್ಮ ಲೆಗ್ನ ಅಪ್ ಆ್ಯಂಡ್ ಡೌನ್ ಮಾಡಬೇಕು. ನಮ್ಮ ತೊಡೆಗಳನ್ನು ಅಪ್ ಆ್ಯಂಡ್ ಡೌನ್ ಮಾಡುವಾಗ ಎರಡೂ ತೊಡೆಗಳು ನೆಲಕ್ಕೆ ಟಚ್ ಆಗೋ ಥರ ಎಫೆಕ್ಟಿವ್ ಆಗಿ ಸೀರಿಯಸ್ ಆಗಿ ಮಾಡಬೇಕು ಇದನ್ನು. ಮತ್ತು ಈ ಎಕ್ಸಸೈಸ್ನಲ್ಲಿ ವಾಲ್ನ ಸಹಾಯದಿಂದ ನಿಮ್ಮ ಎರಡೂ ಕಾಲುಗಳನ್ನು ಎಷ್ಟು ಕೆಪಾಬಲ್ ಇದ್ದೀರಾ ಅಷ್ಟೊಂದು ಸ್ಪ್ರೆಡ್ ಮಾಡಿ ಓಪನ್ನು ಮತ್ತು ಸ್ಪ್ರೆಡ್, ಓಪನ್ ಕ್ಲೋಸ್ ಈ ಥರ ಒಂದು 30 ಟೈಮ್ಸ್ ಮಾಡ್ಬೋದು. ನೆಕ್ಸ್ಟು ಇದನ್ನು ಜಾನು ಶೀರ್ಷಾಸನ ಅಂತ ಹೇಳಿ ಕರೀತಾರೆ. ಇದರಲ್ಲಿ ನಿಮ್ಮ ಲೆಫ್ಟ್ ಲೆಗ್ನ ಸ್ಟ್ರೈಟ್ ಮಾಡಿಬಿಟ್ಟು ಬಾಡಿನ ಸ್ಟ್ರೈಟಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ಮತ್ತು ಉಸಿರನ್ನ ಬಿಡ್ತಾ ಸ್ಲೋ ಆಗಿ ಬೆಂಡ್ ಆಗಿಬಿಟ್ಟು ನಿಮ್ಮ ಕೈಗಳಿಂದ ನಿಮ್ಮ ಪಾದವನ್ನು ಲಾಕ್ ಮಾಡ್ಕೊಳ್ಳಿ. ಎಸ್, ನೋಡಿದ್ರಲ್ಲ, ಈ ಎಲ್ಲ ಎಕ್ಸಸೈಸ್ನ ನಾನು ಎವ್ರಿ ಡೇ ಸ್ಕಿಪ್ ಮಾಡದೆ ಮಾಡ್ತಾ ಇದ್ದೆ. ಇನ್ನು ಎಷ್ಟು ಕೌಂಟ್ಸಿಗೆ ಮಾಡ್ತಾ ಇದ್ದೆ ಅಂತ ಅಂದರೆ ಅದು ಅವ್ರವ್ರ ಕೆಪಾಬಲ್ಲು, ನೀವು ಎಷ್ಟು ಮಾಡ್ತೀರಾ ಅನ್ನೋದಂತ ಅಂದರೆ ಅದು ನಿಮ್ಮ ಮೇಲೇ ಡಿಪೆಂಡ್ ಆಗಿರೋದು. ಕೆಲವೊಬ್ರು ಒಂದು 30-40 ಕೌಂಟ್ಸಿಗೆ ಟಯರ್ಡ್ ಆಗಿಬಿಡ್ತಾರೆ, ಕೆಲವೊಬ್ರು ಇನ್ನು 80-90ವರೆಗೂ ಮಾಡ್ತಿರ್ತಾರೆ, ಅದು ಅವ್ರ ಕೆಪಾಬಲ್ಲು. ಬಟ್ ನಾವು ಎಷ್ಟು ಸ್ವಲ್ಪ ಜಾಸ್ತಿ ಕೌಂಟ್ಸಿಗೆ ಮಾಡ್ತೀವಿ ಅದು ನಮಗೆ ಸ್ವಲ್ಪ ಬೇಗನೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ನಾನು ಮಾಡ್ತಾ ಇದ್ದಿದ್ದು ಕೆಲವೊಂದನ್ನು 60 ಕೌಂಟ್ಸಿಗೆ ಮಾಡ್ತಿದ್ದೆ, ಕೆಲವೊಂದನ್ನು 80 ಕೌಂಟ್ಸಿಗೆ ಮಾಡ್ತಿದ್ದೆ. ಮತ್ತು ನಾನು ಆನ್ಲೈನ್ ಕ್ಲಾಸಲ್ಲೂ ಕೂಡ ನಾನು ಹೇಳ್ಕೊಡ್ತಾ ಇರ್ತೀನಿ ಅವ್ರಿಗೂ ಕೂಡ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ನಾನು ಅದನ್ನು ನಿಮಗೆ ಮೆನ್ಷನ್ ಮಾಡ್ತೀನಿ, ಅವ್ರ ಕಡೆಯಿಂದ ಬಂದಿರೋ ರಿಸಲ್ಟನ್ನು. ಇನ್ನು ಇದು ಜಸ್ಟ್ ನಾನು ಯೋಗ ಮಾಡ್ತಿದ್ದೆ, ಯಾವ ಯೋಗ ಮಾಡ್ತಿದ್ದೆ ಅನ್ನೋದನ್ನ ತೋರಿಸಿದ್ದೀನಿ. ಇನ್ನು ಎಕ್ಸಸೈಸ್ ಅಂತ ಅಂದರೆ ನಿಮಗೆ ಎಕ್ಸಸೈಸ್ ಯಾವ ಥರ ಮಾಡ್ತಿದ್ದೆ ಅನ್ನೋದೇನಾದರೂ ಬೇಕಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ನನ್ನ ಎಕ್ಸಸೈಸ್ ವಿಡಿಯೋ ಕೂಡ ಹಾಕಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇದೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರೆಲ್ಲ PCODಯಿಂದ ಸಫರ್ ಆಗ್ತಾ ಇದ್ದೀರಾ, ನೀವು ಸ್ಕಿಪ್ ಮಾಡದೆ ಲೇಜಿತನನ ಮಾಡದೆ ನಾಳೆಯಿಂದ ಮಾಡಿದ್ರಾಯ್ತು, ನಾಡದಿಂದ ಮಾಡಿದ್ರೆ ಆಯಿತು ಅನ್ನೋ ಒಂದು ಮೈಂಡ್ಸೆಟ್ನ ಮಾಡ್ಕೊಳ್ದೆ ಸೊ ಇವಾಗಿಂದನೇ ಸ್ಟಾರ್ಟ್ ಮಾಡಿ, ನಿಮಗೆ ರಿಸಲ್ಟ್ 100% ಸಿಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಇದು ನ್ಯಾಚುರಲ್ ವೇ ಅಲ್ವಾ, ನ್ಯಾಚುರಲ್ ಆಗಿ ನಮಗೆ ಸಿಗಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ವಾ. ಸೊ ಎಲ್ರಿಗೂ ಒಳ್ಳೇದಾಗಲಿ, ಆದಷ್ಟು ಬೇಗ ಕ್ಯೂರ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಖಂಡಿತ ನಾನು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.